ಇನ್ನು ರಾಜ್ಯದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಈ ಕುರ್ಚಿ ವಿಚಾರಕ್ಕೆ ಏನು ಚರ್ಚೆ ಆಗ್ತಿದೆ ಅದಕ್ಕೆ ಫಾಸ್ಟ್ ಆಗಿ ಬ್ರೇಕ್ ಬೀಳುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದರೆ ಇಲ್ಲ, ಒಬ್ಬರಾದ್ಮೇಲೆ ಒಬ್ಬರು ನಾಯಕರು ಮಾತನಾಡ್ತಾನೆ ಇದ್ದಾರೆ. ಇದಕ್ಕೆ ಈಗ DK ಆಪ್ತ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ಜನವರಿ 6ನೇ ತಾರೀಕು DK CM ಆಗ್ತಾರೆ ಅಂತ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ಸೊ ಇದ್ರ ಬಗ್ಗೆ DK ಅವ್ರನ್ನ ಕೇಳಿದಾಗ ಇಕ್ಬಾಲ್ ಮಾತೆಲ್ಲ ಕೇಳಬೇಡಿ, ಆತನಿಗೆ ಮಾತನಾಡುವಂಥ ಚಟ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನೇನಾಗ್ತಿದೆ ಕುರ್ಚಿ ಬದಲಾವಣೆ ವಿಚಾರವಾಗಿ, ಅಥವಾ ಜನವರಿ ನಂತರ ಏನಾದರೂ ಹೊಸದಾಗಿ ಸಂಚಲನ ಮೂಡುತ್ತಾ? ಬನ್ನಿ ರಿಪೋರ್ಟ್ ಇದೆ ನೋಡೋಣ. ನಾನೇ ಕೊಡ್ತಾ ಇದ್ದಿಲ್ಲ, ಹೇಳ್ತಾ ಇದ್ದೀನಿ. ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ. ಆರನೇ ತಾರೀಕು ಅವ್ರ ಪಟ್ಟಿಗೆ ಹೇರ್ತಾರೆ. ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. 6, 9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ, ಅವನಿಗೆ ಚಟ, ಮಾತನ್ ಚಟ. ಹೈಕಮಾಂಡ್ ಹೇಳದಂತೆ ಪಾಪ ಅವರು ಅಭಿಪ್ರಾಯ ಅವ್ರು ಹೇಳಿದ್ರು, ಅವ್ರಿಗೆ ಏನಾರ ಗೊತ್ತಾಗಿರ್ಬೇಕು. ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಕದನ ವಿರಾಮ ಘೋಷಣೆಯಾಗಿತ್ತು. ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಖುದ್ದು ಒಟ್ಟೊಟ್ಟಿಗೆ ಬಂದು ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು. ಆದ್ರೆ ಈ ಕದನ ವಿರಾಮಕ್ಕೆ ಆಯುಷ್ಯ ಹೆಚ್ಚಿರಲಿಲ್ಲ ಅಂತ ಕಾಣುತ್ತೆ. ಸಿಎಂ ಪುತ್ರ ಯತೀಂದ್ರ ಇದನ್ನು ಮುರಿದು ಸಿದ್ದರಾಮಯ್ಯರೇ ಮುಂದುವರಿಯುತ್ತಾರೆ ಎಂಬ ಹೇಳಿಕೆಯನ್ನ ಕೊಟ್ಟು ಬಿಟ್ರು. ಇದೀಗ DK ಬಣ ಕೂಡ ತನ್ನದೇ ಆದ ದಾಳ ಉರುಳಿಸಿದೆ. DK ಪಟ್ಟಾಭಿಷೇಕಕ್ಕೆ ಡೇಟ್ ಕೂಡ ಅನೌನ್ಸ್ ಮಾಡಿದೆ. ನಾನೇ ಕೊಡ್ತಾ ಇದ್ದಿಲ್ಲ, ಹೇಳ್ತಾ ಇದ್ದೀನಿ. ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ, ಏನ್ ತಪ್ಪೇನಿದೆ. ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಹೀಗೆ CM ಆಗ್ತಾರೆ, ಹಾಗೆ ಆಗ್ತಾರೆ ಎಂದಿರುವ DK ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಇವತ್ತು ದಿನಾಂಕವನ್ನು ಘೋಷಿಸಿ ಬಿಟ್ರು. DKಗೆ 6 ಮತ್ತು 9 ಲಕ್ಕಿ ನಂಬರ್. ಹೀಗಾಗಿ ಇದೇ ಜನವರಿ 6ರಂದು ಪಟ್ಟಾಭಿಷೇಕ ನಡೆಯಲಿದೆ ಅಂತ ನಾಯಕತ್ವ ಬದಲಾವಣೆ ಚರ್ಚೆಗೆ ದೊಡ್ಡದೊಂದು ತಿರುವು ಕೊಟ್ಟಿದ್ದಾರೆ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. 6ನೇ ತಾರೀಕು ಅವ್ರ ಪಟ್ಟಿಗೆ ಹೇರ್ತಾರೆ. ಸರ್, ಅವತ್ತು CM ಮಾತ್ರ ಮತ್ತೆ ಬೇರೆ ಶಾಸಕರುಗಳು ಮತ್ತೆ ರೀಶಫಲ್ ಇರುತ್ತಾ ಏನು ಸರ್? ನಾವು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಮಾತ್ರ ನಮ್ ಕನಸು. ನಾವು ಆ ಕನಸನ್ನ ನೆನ್ಸು ಮಾಡ್ಕೋಬೇಕು ಅಷ್ಟೇ. ಜನವರಿ 6 ಏನು ಸರ್ ವಿಶೇಷ? ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾದ್ರು ಕೇಳಿದಿರಾ ಸರ್? ಯಾಕಂದ್ರೆ ಅವರು ಹೇಳ್ತಾ ಇದ್ದಾರೆ, ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ಈ ಮಾತು ಕನಕಪುರ ಬಂಡೆಯ ಆಪ್ತರಲ್ಲಿನ ವಿಶ್ವಾಸ ಹೆಚ್ಚಿಸಿದೆ. ಹೌದು, 6, 9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯಿತು ಅಂದರೆ ನಾನೇ ಮೊದಲನೇಗ ಖುಷಿ ಆಗಾದ್ರೆ ಮೊದಲನೇಗ ನಾನೇ. ನಾಳೆ ವಾರ ಸೆಷನ್ ಇದೆ, ಅದರೊಳಗಾದ್ರೂ ನಾವು ಖುಷಿನೇ ಪಡೋದು ನಾನೇ ಮೊದಲಿಗ. ಆದ್ರೆ DCM DK ಶಿವಕುಮಾರ್ ಮಾತ್ರ ಇಕ್ಬಾಲ್ ಮಾತನ್ನ ಯಾರು ನಂಬಬೇಡಿ, ಅವನಿಗೆ ಮಾತನಾಡುವ ಚಟ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ಜನವರಿ 6ಕ್ಕೆ CM ಆಗ್ತೀರಿ ಅಂತ ಮಾತನ್ನ. ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ, ಅವನಿಗೆ ಚಟ, ಮಾತನ್ ಚಟ. ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. ಈ ಮಾತಿಗೆ ಇಕ್ಬಾಲ್ ಹುಸೇನ್ TV9 ಜೊತೆಗೆ ಮಾತನಾಡಿದ್ದಾರೆ. ಈ 2 ನೋಟಿಸ್ ಕೊಡ್ಲಿ, ಕ್ರಮಕ್ಕೆ ಬದ್ಧವಿರುತ್ತೇನೆ ಅಂತ ಹೇಳಿದ್ದಾರೆ. ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಅದನ್ನ ಪಾಲನೆ ಮಾಡ್ಬೇಕಾಗ್ತದೆ ಸರ್. ನೋಟಿಸ್ ಕೊಡ್ಲಿ ಸರ್, ಮೊದಲು ನೋಟಿಸ್ ಕೊಟ್ಟವ್ರೆ, ಈಗ 1-2 ಕೊಡ್ಲಿ ಸರ್, ಕ್ರಮ ತಗೊಳ್ಳಿ, ಬದ್ಧವಾಗಿರ್ತೀನಿ ಸರ್. ಇನ್ನು ಕಾಂಗ್ರೆಸ್ ಮನೆಯಲ್ಲಿ ಇಕ್ಬಾಲ್ ಹುಸೇನ್ ಮಾತು ಹೊಸ ಅಲೆ ಎಬ್ಬಿಸಿದೆ. ಈ ಬಗ್ಗೆ ಮಾತನಾಡ್ತಿರೋ ನಾಯಕರು ಅವರಿಗೇನೋ ಮಾಹಿತಿ ಇರಬೇಕು ಎನ್ನುತ್ತಲೇ ವೈಯಕ್ತಿಕ ಹೇಳಿಕೆ ಅಂತ ಹೇಳ್ತಿದ್ದಾರೆ. ಜನವರಿ 6ಕ್ಕೆ CM ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಹೇಳದಂತೆ ಇಕ್ಬಾಲ್ ಅನ್ಸಾರಿ ಅವರು ಹುಸೇನ್ ಅವರ ಪಾಪ ಅವರು ಅಭಿಪ್ರಾಯ ಅವ್ರು ಹೇಳಿದ್ರು, ಅವ್ರಿಗೆ ಏನಾರ ಗೊತ್ತಾಗಿರ್ಬೇಕು. ಇಕ್ಬಾಲ್ ಅನ್ಸಾರಿ ಅವರು ಹುಸೇನ್ ಅವರ ಪಾಪ ಅವರು ಅಭಿಪ್ರಾಯ ಅವ್ರು ಹೇಳಿದ್ರು, ಅವ್ರಿಗೆ ಏನಾರ ಗೊತ್ತಾಗಿರ್ಬೇಕು. ಈ ನಡುವೆ ದೇವನಹಳ್ಳಿಯ ಕಾರ್ಯಕ್ರಮಕ್ಕೆ ತೆರಳಿದ್ದ DK ಶಿವಕುಮಾರ್ ಪರ ಬೆಂಬಲಿಗರು ಜೈಕಾರ ಕೂಗಿದ್ದಾರೆ. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಘೋಷಣೆ ಕೂಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಸದ್ಯ ಸಿದ್ದರಾಮಯ್ಯನ ಅಥವಾ ಹೊಸ ನಾಯಕತ್ವ DKಯದ್ದ ಎನ್ನುವ ಗೊಂದಲ ಕೋಲಾಹಲವನ್ನೇ ಎಬ್ಬಿಸುತ್ತಿದೆ. ಈ ನಡುವೆ ಕೇಂದ್ರ ಸಚಿವ ವಿ ಸೋಮಣ್ಣ ಪರಮೇಶ್ವರ್ CM ಆಗಲಿ ಎಂಬ ಅಭಿಲಾಷೆ ಹೊರಹಾಕಿದ್ದಾರೆ. ನನಗೂ ವೈಯಕ್ತಿಕವಾಗಿ ಆಸೆ ಇದೆ, ಸುರೇಶ್ ಗೌಡ ಪರಮೇಶ್ವರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತ. ನನಗೊಬ್ಬರಿಗೆ ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಮಕೂರಿನ ಮಹಾಜನತೆಗೂ ಕೂಡ ಅದಿದೆ. ಶಿವಕುಮಾರ್ ಏನಾಗಬೇಕು,
ಅದು ಇರಲಿ ಬಿಡಪ್ಪ, ಸೆಕೆಂಡ್ರಿ ಅದು. ಶಿವಕುಮಾರ್ ಏನಾಗಬೇಕು, ಇನ್ನೊಂದು ಏನಾಗಬೇಕು ಅನ್ನೋದು, ಹಣೆ ಬರ ಏನಾಗ್ತದೆ ಅನ್ನೋದು ದೊಡ್ಡದು, ನಡವಳಿಕೆ ಇನ್ನೂ ದೊಡ್ಡದು. ಕಾಂಗ್ರೆಸ್ನಲ್ಲಿ ಎಲ್ಲವೂ ಅಂದುಕೊಂಡಂತಿಲ್ಲ. ಮೇಲ್ನೋಟಕ್ಕೆ ಸಿಎಂ ಹಾಗೂ ಡಿಸಿಎಂ ನಾವು ಜೋಡೆತ್ತು ಜೊತೆಗೆ ಇದ್ದೇವೆ ಎನ್ನುವ ಸಂದೇಶ ಸಾರುತ್ತಿದ್ದಾರೆ. ಆದ್ರೆ ಕೈ ಮನೆಯೊಳಗಿನ ಹೇಳಿಕೆಗಳು, ಅದಕ್ಕೆ ಬರುವ ಪ್ರತಿಕ್ರಿಯೆ ಬೆಳವಣಿಗೆಗಳನ್ನ ಹೊಸ ದಿಕ್ಕಿಗೆ ಕೊಂಡೊಯ್ಯುತ್ತಿದೆ. ಬ್ಯೂರೋ ರಿಪೋರ್ಟ್, TV9.